ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಗೈನ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀನೇ ಹೇಳ್ಬಿಟ್ರೆ ನಾನು ಹೇಳಿ ಇರೋ ಇವಾಗ ಕ್ವಶನ್. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಏನಂತ ಅಂದರೆ ವ್ಲಾಗ್ ಏನಂತ ಹೇಳ್ಬಿಡ್ತೀವಿ. ಏನಪ್ಪ ವಿಷಯ ಅಂತಂದರೆ ಇವತ್ತೊಂದು ಚಾಲೆಂಜ್ ವ್ಲಾಗ್ ಮಾಡ್ತಾಯಿದ್ದೀವಿ. ಏನು ಚಾಲೆಂಜ್ ವ್ಲಾಗ್ ಅಂದರೆ ಈ ಆರ್ ಶಿ ಚಾಲೆಂಜ್. ಅಂದರೆ ಯಾವ ಥರ ಅಂದರೆ ನಾನೊಂದಷ್ಟು ಕ್ವಶನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ವಶನ್ಗೆ ಅಂದರೆ ಇವರಾಗಿದ್ದರೆ ಅವ್ರ ಹೆಸ್ರನ್ನ ಹಿಂಗೆ ಬೋರ್ಡಲ್ಲಿ ತೋರಿಸ್ತೀನಿ, ಅಥವಾ ನಾನಾಗಿದ್ದರೆ ನನ್ನ ಹೆಸ್ರನ್ನ ನಾನು ಈ ಥರ ಬೋರ್ಡಲ್ಲಿ ತೋರಿಸ್ತೀನಿ. ಇವರು ಅಷ್ಟೇ ಆ ಕ್ವಶನ್ಸ್ಗೆ ಯಾವ್ದು ಆನ್ಸರ್ ಅಂದ್ರೆ ಇವಾಗ ನಾನಾಗಿದ್ದರೆ ಶಿಲ್ಪಾ ಸೊ ದಟ್ ಈ ಥರ ತೋರಿಸ್ತೀನಿ. ಸೊ ಇದೇ ಇವತ್ತಿನ ಚಾಲೆಂಜ್ ವ್ಲಾಗ್ ಆ್ಯಂಡ್ ಇವತ್ತಿನ ವ್ಲಾಗ್. ಸೊ ಬನ್ನಿ ಗೈಸ್, ಲೆಟ್ಸ್ ಜಾಸ್ತಿ ತಡ ಮಾಡಿದಿರಾ ವಿಡಿಯೋ ಒಳಗಡೆ ಹೋಗೋಣ. So guys, let's start the video and let's get into the video. So first question. ಯಾರು ಜಾಸ್ತಿ ತಿಂತಾರೆ ಅಂತ ಅಂದ್ರೆ ತಿಂಡಿ ಆಗಲಿ ಊಟ ಆಗಲಿ ಯಾರು ಜಾಸ್ತಿ ತಿಂತಾರೆ ಅಂತ. ಯಾರು ಜಾಸ್ತಿ ತಿಂತಾರೆ ಫಸ್ಟ್ ಕ್ವೆಶ್ಚನ್. ನಾನೇ ಜಾಸ್ತಿ ತಿನ್ನೋದು. ಊಟ ಆಗಲಿ ತಿಂಡಿ ಆಗಲಿ ಏನಾದರೂ ಅಷ್ಟೇ, ನಾನೇ ಜಾಸ್ತಿ ತಿನ್ನೋದು. ಇವಾಗ ನನಗೆ 2 ಗಂಟೆ ರಾತ್ರಿ KFC ತಿನ್ಬೇಕಂದ್ರೂ ಅಷ್ಟೇ, ಅವಾಗ ತತ್ತೂ ನಾನೇ ಜಾಸ್ತಿ ತಿನ್ನೋದು. ಸೊ ಯಾರು ಜಾಸ್ತಿ ತಿನ್ನೋದು? ಇನ್ಯಾರು ತಿಂತಾರಪ್ಪ ನಮ್ಮ ಮನೇಲಿ? ನಾನೇ ಗೈಸ್. ಊಟನೂ ಅಷ್ಟೇ, ನಂಗೆ ಜಾಸ್ತಿ ಹಶ್ವಾಗುತ್ತೆ, ಜಾಸ್ತಿ ತಿಂತೀನಿ. ತಟ್ಟೆ ತಿಂದು ನೆಕ್ಸ್ಟ್ ತಪ್ಪಲೆ ನೋಡ್ತೀರಾ? ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ತಪ್ಪಲೆ ತಿನ್ನಕ್ಕಾಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಯಾರು ಬೇಗ ಸಾರಿ ಕೇಳ್ತಾರೆ? ಆಕ್ಚುಲಿ ಸಾರಿ ಕೇಳೋದು ಇವಳೆ, ಜಗಳಾಡೋದು ತೋರ್ಸು ಬೋರ್ಡಲ್ಲಿ. ಹೌದು ತೋರಿಸ್ಬೇಕಾ? ನಾನು ಹೇಳು. ಏನು ಹೇಳಿ? ಏನು ಹೇಳ್ತಿದ್ದಲ್ಲ? ಸಾರಿ ಕೇಳೋದು ಜಾಸ್ತಿ ಇವಳೆ, ಜಗಳಾಡೋದು ಜಾಸ್ತಿ ಇವಳೆ. ಜಗಳ ಆಡೋದು ಆಡ್ಬಿಟ್ಟು ಆಮೇಲೆ ಬಂದು ಸಾರಿ ಚಿನ್ನಮ್ಮ ಅನ್ನೋದು ಜಾಸ್ತಿ. ಇವಳೆ ಮಗು ಥರ ಚೇಳ್ ಥರ ಆಡೋದು. ಜಗಳ ಆಡ್ಬಿಟ್ಟಿರ್ತಿದಲ್ಲ ಗೈಸ್, ಅದಕ್ಕೋಸ್ಕರ ಅವನ ನಗ್ಸಕ್ಕೋಸ್ಕರ ಚೇಳ್ ಥರ ಆಡೋದು, ಸಾರಿ ಕೇಳೋದು, ಏನೇನಾದ್ರೂ ಮಾಡ್ತಾ ಇರ್ತೀನಿ. ಮಾಡ್ಲೇಬೇಕಲ್ವಾ? ಯಾವಾಗ್ಲೂ ನಾನೇ ಸಾರಿ ಕೇಳೋದು. ಅವನದೇ ತಪ್ಪಿದ್ರು ನಾನೇ ಸಾರಿ ಕೇಳಬೇಕು. ಯಾವಾಗ್ಲೂ ಅಷ್ಟೇ. ಇವಾಗ ಅವ್ನು ನನಗೆ ಹೊಡೆದಿದ್ರು ನಾನೇ ಅವನ ಹತ್ರ ಹೋಗಿ ಸಾರಿ ಕೇಳಬೇಕು. ನಾನೇನಾದ್ರೂ ಜಗಳ ಮಾಡಿದ್ರು ನಾನೇ ಹೋಗೋಳ ಹತ್ರ ಸಾರಿ ಕೇಳಬೇಕು. ಅವನೇ ಜಗಳ ಮಾಡಿದ್ರು ನಾನೇ ಹೋಗೋನ ಹತ್ರ ಸಾರಿ ಕೇಳಬೇಕು. ಅವನಂತೂ ಸಾರಿ ಕೇಳಲ್ಲ, ನಾನೇ ಜಾಸ್ತಿ ಸಾರಿ ಕೇಳೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್. ಯಾರು ಬೇಗ ಎದ್ದೊಳ್ತಾರೆ? ಹೂ ಇಸ್ ದ ಅರ್ಲಿ ರೈಸರ್? ಬೆಳಗ್ಗೆ ಯಾರು ಬೇಗ ಎದ್ದೊಳ್ಳೋದು? ನಾನೇ. ಆಕ್ಚುಲಿ ನಾವಿಬ್ರು ಅಲ್ಲ, ನಮ್ ಡಿಂಪು ಬೇಗ ಎದ್ದೊಳ್ತಾನೆ. ಇಲ್ಲ ಗೈಸ್, ಇಲ್ಲಿ ಹೇಳ್ಬೇಕು ಅಂದ್ರೆ ಇವಳೆ, ಅವನೆದ್ರ ಅಂದ್ರೆ ಇವಳೆ ಎದ್ದೊಳೋದು, ನಾನೇ ಎದ್ದೊಳೋದು. ಯಾಕಂದ್ರೆ ನನಗೆ ಕಾಫಿ ತಿಂಡಿ ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಡ್ಬೇಕು. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಬಾಕ್ಸ್ ರೆಡಿ ಇರ್ಬೇಕಲ್ವಾ. ಸೊ ಬೆಳಗ್ಗೆನೆ ಎದ್ದು ಅವನಿಗೆ ಕಾಫಿ ಕಾಯಿಸ್ಕೊಟ್ಟು ಆಮೇಲೆ ನಾನು ನಾಷ್ಟ ಮಾಡಿ ಅವನಿಗೆ ಬಾಕ್ಸ್ ರೆಡಿ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಕೆಲ್ಸಕ್ಕೆ ಟೈಮ್ ಆಗ್ಬಿಟ್ಟಿರುತ್ತೆ. ಸೊ ಬಾಕ್ಸ್ ತಗೊಂಡು ಪುಯ್ ಅಂತ ಓಡೋಗ್ಬಿಡ್ತಾನೆ. ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಐತಿ. ಅವಳು ಇದ್ದಾಗ ನಾನು ಮಲ್ಕೊಂಡಿದ್ರೆ ಬಿಡದೇ ಇಲ್ಲ, ನಾನು ಎದ್ದೊಳ್ಬೇಕು. ಹೌದು, ಅದೆಂಗೆ ಚಿನ್ನಮ್ಮ? ನೀನು ಲವ್ ಮಾಡಿದ್ಯಾ, ನಾನು ಲವ್ ಮಾಡಿದ್ದೆ. ಇಬ್ರು ಲವ್ ಮಾಡಿರ್ತಾನೆ. ಅದಕ್ಕೆ ನಾನು ಎದ್ದೊಳ್ದಾಗ ಅವನು ಎದ್ದೊಳ್ಬೇಕು. ನಾನು ಓಡಿಸ್ಕೊಂಡಾಗ ಅವನು ನನ್ನ ಕೈಲಿ ಓಡಿಸ್ಕೊಬೇಕು. ಅದಂಗೆ ನೀನೆ ಬೇಗ ಎದ್ದೊಳೋದು ಅಂತ ಹಿಂಗ್ ಬೋರ್ಡ್ ಎತ್ತಿ ಹಿಂಗ್ ತೋರಿಸ್ಬಿಟ್ಟೆ. ನಾನೇ ತಾನೇ ಫಸ್ಟ್ ಎದ್ದೊಳ್ಬಿಟ್ರೆ ನಾನೇ ಫಸ್ಟ್ ನಿನ್ ಜೊತೆ ನಾನು ಎದ್ದೊಳ್ತೀನಲ್ಲ. ನೀನೆಲ್ಲ ಎದ್ದೊಳ್ತೀಯ ಮೊಕದ್ದಾಸಲ್ಲಿ. ಇವ್ನು ಎದ್ದೊಳ್ಬೇಕಂದ್ರೆ ನನಗೆ ಬೆಣ್ಣೆ ಇಕ್ಬೇಕು. ಚಿನ್ನಮ್ಮ ಕಾಫಿ ಕಾಯಿಸಿದ್ದೀನಿ ತಗೋ ಅಂತ ಅವಾಗ ಎದ್ದೊಳೋದು ನೀನು. ಸರಿ ಆಯ್ತು, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಯಾರು ಜಾಸ್ತಿ ಐ ಲವ್ ಯು ಹೇಳೋದು? ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ವಿನಯ್ ಅವನು ಯಾವಾಗ್ಲೂ ಹೇಳ್ತಾನೆ ಇರ್ತಾನೆ, ಫೋನ್ ಮಾಡಿದಾಗ ಕೆಲ್ಸದಲ್ಲಿರೋ ಏನಿಲ್ಲ, ಎಲ್ಲಿಂದ ಹೊರಡುವಾಗ ಒಂದ್ಸಲ ಹೇಳ್ಬಿಟ್ಟು ಹೋಗೋದು. ಸರಿ ಚಿನ್ನಮ್ಮ, ಕೆಲ್ಸದಲ್ಲಿರೋವಾಗ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡಕ್ ಮುಂಚೆ ಒಂದ್ಸಲ ಐ ಲವ್ ಯು ಹೇಳಿಲ್ಲ ಅಂದ್ರೆ ಅವನು ಸಮಾಧಾನ ಆಗಲ್ಲ. ಅಕಸ್ಮಾತ್ ಅವ್ನು ಲವ್ ಯು ಹೇಳಿ ನಾನು ಮತ್ತೆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಇಷ್ಟನಾ ಫೋನ್ ಕಟ್ ಮಾಡ್ಬೇಕಾ ಹಿಂಗ್ ಮಾತಾಡ್ತಾನೆ. ಸೊ ಲವ್ ಯು ಹೇಳೋದು ಜಾಸ್ತಿ. ಅವಾಗಿಂದ ನಾನು ರೂಢಿ ಆಗ್ಬಿಡೈತಲ್ಲ ಲವ್ ಮಾಡೋದಾಗಿಂದ. ಸೊ ಗೈಸ್ ನೆಕ್ಸ್ಟು, ಯಾರು ಜಾಸ್ತಿ ಸ್ನಾನ ಮಾಡೋಕ್ಕೆ ಸೋಂಬೇರಿ ಥರ, ಸ್ನಾನನೇ ಮಾಡೋಕ್ಕೆ ಇಷ್ಟ ಇರಲ್ಲ, ಲೇಜಿ ಥರ ಮಾಡ್ತಾರೆ?
ಆ ಕ್ವೆಶನ್. ಯಾರು ಜಾಸ್ತಿ ಸ್ನಾನ ಮಾಡಲ್ಲ? ವಿನಯ್ ಅಷ್ಟೇ, ನಾನು ಅಷ್ಟೇ. ನಾನು ಹಂಗೆ ಲೇಜಿನೇ. ನಾನು ಜಾಸ್ತಿ ಸ್ನಾನನೇ ಮಾಡಕ್ ಹೋಗಲ್ಲ. ಅವನು ಅಷ್ಟೇ, ಅವನಂತೂ ಸ್ನಾನನೇ ಮಾಡಲ್ಲ. ಅವ್ನು ಸ್ನಾನ ಮಾಡ್ಬೇಕಂದ್ರೆ ನಾನು ಬಚ್ಚಲು ಮನೆಗೆ ಟವಲ್ಲು ಏನೇನು ವಸ್ತು ಐತೋ ಅದನ್ನೆಲ್ಲ ಇಟ್ಕೊಡ್ಬೇಕು, ಮತ್ತೆ ನೀರು ಇಟ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಇಲ್ಲಾಂದ್ರೆ ಮಾಡ್ಲಾಕ್ ಬೇಡ ಅಂತ ಬಿಟ್ಬಿಡ್ತೀನಿ. ಅವ್ನು ಮಾಡೋದೇ ಇಲ್ಲ ಅವಾಗ. ಇಲ್ಲ ನಾನು ಮಾಡಿ ನೀರೆಲ್ಲ ಇಟ್ಟು ಬಚ್ಚಲು ಮನೆಗೆ ಇಟ್ಕೊಟ್ರೆ ಅವಾಗ ಸ್ನಾನ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದ್ರೆ ಮಾಡಲ್ಲ. ನಾನು ಅಷ್ಟೇ ಗೈಸ್, ನಾನು ಏನ್ ಜಾಸ್ತಿ ಸ್ನಾನ ಮಾಡಲ್ಲ. 2 ದಿವಸಕ್ಕೆ ಒಂದ್ಸಲ ಮಾಡ್ತೀನಿ. 2 ದಿವಸಕ್ಕೆ ಒಂದ್ಸಲ, ಮತ್ತೆ ವಾರ ಇರುವಾಗೆಲ್ಲ ಮಾಡ್ತಾನೆ ಇರ್ತೀನಿ. ಜಾಸ್ತಿ ಸ್ನಾನ ಮಾಡೋದು ನಂದೇನಿಲ್ಲಪ್ಪ, ಇವನೇ ಜಾಸ್ತಿ ಸ್ನಾನ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಅಡ್ವೆಂಚರಸ್ ಯಾರು? ನೆಕ್ಸ್ಟ್ ಕ್ವೆಶನ್ ಇಸ್ ಜಾಸ್ತಿ ಅಡ್ವೆಂಚರಸ್ ಯಾರು ಅಂದ್ರೆ ಲೈಫ್ನ ಜಾಸ್ತಿ ಥ್ರಿಲ್ಲಿಂಗ್ ಆಗಿ ಲೀಡ್ ಮಾಡೋದು ಯಾರು ಅಂತ. ವಿನಯ್ ಅವನೇ ಪ್ರತಿಯೊಂದಕ್ಕೂ ಅವ್ನು ಅಡ್ವೆಂಚರಸ್ ಆಗಿ ಲೀಡ್ ಮಾಡ್ತಾನೆ. ಇಂಥದ್ದಕ್ಕೆ ಖರ್ಚು ಮಾಡಬೇಡ ಅಂತಂದ್ರು ಅದನ್ನೇ ಮಾಡ್ತಾನೆ. ಅಂದ್ರೆ ಅವನಿಗೆ ಫುಲ್ಲು ಹೆಂಗಿರ್ಬೇಕಂದ್ರೆ ಜಾಲಿ, ಯಾರಿಗೆ ಏನು ಬೇಕಾದರೂ ಕೊಡ್ಸೋದು, ಹಂಗೆ ಅವನು ಯಾರಿಗೂ ಲೆಕ್ಕ ಹಾಕಲ್ಲ. ಹಂಗೆ ಅಡ್ವೆಂಚರ್ಸ್ ಆಗಿ ಲೀಡ್ ಮಾಡ್ತಾನೆ. ಅಲ್ಲಿ ಈಚೆ ಕಡೆನೂ ಅಷ್ಟೇ, ಮನೇಲೂ ಅಷ್ಟೇ, ಪರ್ಸ್ನಲ್ ಲೈಫಲ್ಲೂ ಅವನು ಹಂಗೆ ಲೀಡ್ ಮಾಡೋದು. ಎಲ್ಲರಿಗೂ ರೇಗ್ಸೋದು, ಹಂಗೆ ಹಿಂಗೆ ತದಾಟೆ ಮಾಡೋದು, ಅದೆಲ್ಲ ಮಾಡ್ತಾ ಇರ್ತಾನೆ. ಇವನೇ ಜಾಸ್ತಿ ಮಾಡೋದು. ಯಾರು ವಿನಯ್ ಜಾಸ್ತಿ ಅಡ್ವೆಂಚರಸ್? ಮಾತಾಡು, ಆಮೇಲೆ ಮಾತಾಡ್ತೀನಿ. ನೆಕ್ಸ್ಟ್ ಕ್ವಶನ್, ನನ್ನ ಕ್ವಶನ್ ಕೇಳಿದಾಗ ನಾನು ಹೇಳ್ತೀನಪ್ಪ. ಯಾರು ಜಾಸ್ತಿ ಮಾತಾಡ್ತಾರೆ? ಜಾಸ್ತಿ ಮಾತಾಡೋದು ಮನೇಲಿ ಬಂದ್ಬಿಟ್ಟು ಇವಳೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾವಾಗ ಮಾತಾಡ್ತಾಳೆ ಮಾತೇ ನಿಲ್ಸಲ್ಲ. ಮಗ ಮಲ್ಕೊಂಡಿಲ್ಲ ಅಂದರೆ ಅದಕ್ಕೂ ಮಾತಾಡ್ತಾಳೆ, ಮಗ ಮಲ್ಕೊಂಡ್ರೆ ಅದಕ್ಕೂ ಮಾತಾಡ್ತಾಳೆ. ಇವನೇನು ಇನ್ನೂ ಎದ್ದಿಲ್ಲ ಅಂತ ಮಾತಾಡ್ತಾಳೆ, ಇವ್ನು ಯಾವಾಗ ಎದೊಳ್ತಾನೆ ಅಂತ ಮಾತಾಡ್ತಾಳೆ. ಟೋಟಲ್ ಮಾತಾಡ್ತಾನೆ ಇರ್ತಾಳೆ. ನಾನಿಲ್ವಾ ಮನೇಲಿ, ಅವ್ರ ತಾತ ಅಜ್ಜಿಗೆ ಫೋನ್ ಮಾಡಿ ಹಿಂಸೆ ಇಕ್ತಾಳೆ, ಅವರು ಎತ್ತಿಲ್ವಾ ಫೋನು, ಇಲ್ಲಿ ಅವ್ರ ಅತ್ತೆಗೆ ಹೋಗಿ ಹಿಂಸೆ ಇಕ್ತಾಳೆ. ಒಟ್ಟಲ್ಲಿ ಮಾತಾಡ್ತಾನೆ ಇರ್ತಾಳೆ. ಅಡುಗೆ ಮಾಡೋವಾಗ ಮಾತಾಡ್ತಾ ಇರ್ತಾಳೆ. ಉಚಿತರ ಅವಳೇ ಸಾಂಗ್ ಹಾಕೊಂಡು ಅವಳೇ ಆಡ್ತಾ ಇರ್ತಾಳೆ. ಏನಾದ್ರೂ ಮಾತಾಡ್ತಾ ಜಾಸ್ತಿ ಮಾತಾಡೋದು ನಾನೇ. ಜಾಸ್ತಿ ಮಾತಾಡೋದು ನೀನೇ ಅಂತ ಹೇಳ್ತಿದ್ದೀನಲ್ಲ ಅವಾಗಿಂದ. ನೀನೇ ಹೇಳ್ತಿದ್ದೆ ಜಾಸ್ತಿ ಮಾತಾಡೋದು ನಾನೇ. ಅಂದ್ರೆ ತುಂಬಾ ಮಾತಾಡೋದು ನಾನು. ಏನಾದ್ರು ಜಗಳ ಬಂದ್ರು ಅಷ್ಟೇ, ನಾನೇ ಎಲ್ಲದಕ್ಕೂ ಮುಂದೆ ಅನ್ನೋ ತರ ಹೋಗ್ಬಿಡ್ತೀನಿ. ಒಳ್ಳೆ ಗಂಡ್ಸ್ ತರ ಎಲ್ಲರಿಗೂ ಏನು ಅಂತ ಎಲ್ಲ ಮಾತಾಡ್ತಿರ್ತೀನಿ. ಜಾಸ್ತಿ ಮಾತಾಡೋದು ನಾನೇ ಗೈಸ್. ನೆಕ್ಸ್ಟ್ ಕ್ವೆಶನ್, ಯಾರು ಬೆಟರ್ ಕುಕ್ ಮಾಡ್ತಾರೆ? ಚಿನ್ನಮ್ಮ ಯಾವಾಗ ಮಾಡಿದ್ಯಾ ಅಡ್ಗೆ? ಯಾವಾಗ ಮಾಡಿದ್ದೆ ನೆನಪಿಲ್ಲ ಗೈಸ್. ನನ್ನ ಪ್ರಕಾರ ನಾನು ಇಲ್ಲ, ಅವಳೇ ಮಾಡೋದು. ಇವತ್ತಿನ ಚಿಕನ್ ಸಾಂಬಾರ್ ಅಷ್ಟು ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಲ್ಲ. ಅದು ಹೆಂಗ್ ಗೊತ್ತಾ ಮಾತಾಡೋದು, ನಮ್ಮ ಇವರ ಭಾಷೆ ಯಾರು ಗೊತ್ತಾ? ಬೆಳ್ಳುಳ್ಳಿ ಕಬಾಬ್. ಬಾಯ್ ಮುಚ್ಕೊಂಡ್ರೆ ನಾನು ಅವ್ರದ್ದೆಲ್ಲ ವಿಡಿಯೋಸ್ ನೋಡಲ್ಲ. ನನ್ನ ಪಾಡಿಗೆ ನಾನು ಅಜ್ಜಿನ ಕೇಳ್ತೀನಿ, ಮಾಡ್ತೀನಿ. ಮಾಡ್ತಾಳೆ, ಏನೋ ಒಂದು ಮಾಡ್ತಾಳೆ, ಬಟ್ ಚೆನ್ನಾಗಿ ಮಾಡ್ತಾಳೆ. ಫಸ್ಟು ಅಂತ ಒಂದು 2-3 ದಿವಸ ಬರ್ತಿರ್ಲಿಲ್ಲ ಅವಳಿಗೆ. ಆಮೇಲೆ ಅಮ್ಮನ ಮನೆಯಿಂದ ಏನೋ ಕಲ್ತ್ಕೊಂಡ್ ಬಂದಿರ್ಲಿಲ್ಲ ನಾನು. ಅವಾಗೆಲ್ಲ ಬರೀ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು, ಚೆನ್ನಾಗಿಲ್ಲ ಅಂದ್ರೆ ಬಿಸಾಕ್ಬಿಡೋದು, ಹಿಂಗೆಲ್ಲ ಮಾಡ್ತಾ ಇದ್ದೆ. ಇವಾಗೆಲ್ಲ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ಚಿಕನ್ ಸಾಂಬಾರ್ ಇವತ್ತಂತೂ ಸಕ್ಕತ್ತಾಗೈತೆ. ಚಿಕನ್ ಸಾಂಬಾರು ಅಷ್ಟೇ, ಚಿಕನ್ ಗ್ರೇವಿನೂ ಅಷ್ಟೇ, 2 ಚೆನ್ನಾಗೈತೆ. ನೆಕ್ಸ್ಟು, ಜಾಸ್ತಿ ಯಾರು ಬ್ರ್ಯಾಂಡ್ ಕಲೆಕ್ಷನ್ಸ್ ಮಾಡ್ತಾರೆ? ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳೇ ಬೇಕು, ಬ್ರ್ಯಾಂಡೆಡ್ ಶೂಸ್ ಬೇಕು, ಬ್ರ್ಯಾಂಡೆಡೇ ಬೇಕು ಅಂತ ಯಾರು ಮಾಡ್ತಾರೆ? ಫಸ್ಟ್ ಮಾಡ್ತಿದ್ದೆ, ಇವಾಗ ಯಾರು ಮಾಡೋದು ಅಷ್ಟಾಗಿ. ನಾನು ಅಷ್ಟೇನು ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ತಗೊಳಲ್ಲ, ಇವನು ಅಷ್ಟಾಗೇನು ಬ್ರ್ಯಾಂಡೆಡ್ ಕಲೆಕ್ಷನ್ ಯಾರು ಇಲ್ಲ ಗೈಸ್. ಬಟ್ ನನ್ಗೆ ನನ್ನ ಪ್ರಕಾರ ವಿನಯ್. ಹೇಳು ಒಂದೇ ಇಲ್ಲ ಬಿಡು, ಪರವಾಗಿಲ್ಲ. ಏನು ನೋಡಿ, ಇದೇ ಆಗಲ್ಲ, ಮಾತಾಡಕ್ ಬಿಡಲ್ವಲ್ಲ. ನಾನು ಕ್ರಾಕ್ಸ್ ಅಂದ್ರೆ ಇಷ್ಟ. ಆ ಕ್ರಾಕ್ಸ್ ಒಂದು ಬಿಟ್ರೆ ಇನ್ನೇನಿಲ್ಲ ನಮ್ದು ಜಾಲಿಯಲ್ಲಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಯಾರು ಜಾಸ್ತಿ ರೊಮ್ಯಾಂಟಿಕ್? ಅದಂಗೆ ನಿಂದು ನೀನು ಹೇಳು, ನಾನು ಹೇಳ್ತೀನಿ. ಗೈಸ್, ರೊಮ್ಯಾಂಟಿಕ್ ಅಂದ್ರೆ ಆ ಥರ ಅಲ್ಲ. ಲವ್ ಯು ಹೇಳೋದ್ರಲ್ಲಿ ಇದ್ರಲ್ಲೆಲ್ಲ ವಿನಯ್ ಜಾಸ್ತಿ ರೊಮ್ಯಾಂಟಿಕ್. ಶಿಲ್ಪನೂ ಅಷ್ಟೇ. ನಾನು ನಿನಗೆ ಏನು ಲವ್ ಯು ಹೇಳಲ್ಲ, ನೀನು ಹಂಗೆ ಅಕಸ್ಮಾತ್ ನೈಟ್ 11 ಗಂಟೆಗೆ ಹೇಳ್ತಿದ್ದೆ, ಬಾ ಚಿನ್ನಮ್ಮ ಮನೆಗೆ ಅಂತ 150-200 ಸಲ ಕಾಲ್ ಮಾಡ್ತಾಳೆ. ಮನೇಲಿ ಒಬ್ಳೆ ಇರ್ತೀನಲ್ವಾ, ಭಯ ಆಗುತ್ತಲ್ವಾ? ಪಾಪು ಇರ್ತಾನಲ್ಲ, ಭಯ ಆಗಲ್ವಾ? ಅಮ್ಮ ಇರಲ್ವಾ? ನಾನು ಯಾವಾಗ ಕಾಲ್ ಮಾಡಿದ್ದೀನಿ ನಿನಗೆ? ಯಾವಾಗ ಕಾಲ್ ಮಾಡಿದ್ದೀನಿ? ಡೈಲಿ ಕಾಲ್ ಮಾಡ್ತಾಳೆ ಚಿನ್ನಮ್ಮ. ಸೊ ಗೈಸ್, ಅಷ್ಟೇ ಕ್ವೆಶನ್ಸಾ? ಇನ್ನೊಂದು ಕ್ವೆಶನ್ ಐತೆ. ಏನು?
ಯಾರು ಜಾಸ್ತಿ ನಮ್ಮ ಮನೇಲಿ ಮೊಬೈಲ್ ಯೂಸ್ ಮಾಡ್ತಾರೆ? ನಾನು ವ್ಲಾಗ್ ಎಡಿಟ್ ಮಾಡೋಕ್ಕಷ್ಟೇ ಯೂಸ್ ಮಾಡೋದು. ಒಟ್ಟಲ್ಲಿ ಯೂಸ್ ಮಾಡ್ತೀಯಾ? ಗೈಸ್ ನನ್ನ ಪ್ರಕಾರ ವಿನಯ್ ಅವ್ನು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಅವ್ನ ಕೈಯಲ್ಲಿ ಮೊಬೈಲ್ ಇರಬೇಕು. ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ರೆ ಅರ್ಧ ಅವರ್ ಆದ್ರೂ ಬರಲ್ಲ ಬಾತ್ರೂಮ್ ಅಂದ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬಾತ್ರೂಮಿಂದ ಹೋಗೋಗಿ ಬಾಗ್ಲು ತಟ್ತಾ ಇರಬೇಕು ಅವನಿಗೆ. ನನ್ನ ಪ್ರಕಾರ ವಿನಯ್ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು. ಶಿಲ್ಪ ಏನು ಶಿಲ್ಪ? 150 ಸಲ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ದೇವ್ರನ್ನ ನೋಡ್ತಾಳೆ ಅಲ್ವಾ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹೋಗೋದು ನೋಡಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗೋರೆ, ಅಯ್ಯೋ ಎಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗೈತೆ ಅಂತ ಗಂಟೆಗೂ ಒಂಥರ ನೋಡ್ತಾ ಇರ್ತಾಳೆ. ಮತ್ತೆ ಅದೇನೋ ಎಡಿಟ್ ಮಾಡ್ತಾ ಇರ್ತಾಳೆ, ಏನೋ ಜಾಸ್ತಿ ಯೂಟ್ಯೂಬ್ಗೋಸ್ಕರ ಜಾಸ್ತಿ ಮೊಬೈಲ್ ನೋಡ್ತೀನಿ ಅಷ್ಟೇ. ಏನು ಮಿಕ್ಕಿದ್ದಕ್ಕೆ ಯಾವುದಕ್ಕೂ ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ. ಒಟ್ಟಲ್ಲಿ ಯೂಸ್ ಮಾಡ್ತೀಯಾ? ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡ್ತೀನಿ. ನೀನು ಅದನ್ನ ಬಿಟ್ಟು ಬೇರೆದೆಲ್ಲದಕ್ಕೂ ಯೂಸ್ ಮಾಡ್ತಿಲ್ಲ. ನಾನು ಅಡುಗೆ ಮಾಡ್ತಿದ್ದೆ ವಿನಯ್ ಅಂತ 1000 ಸತಿ ಹೋಗಿದ್ರು ಅಷ್ಟೇ. ಹಿಂಗ್ ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡ್ತಾ ಕೂತಿರ್ತಾನೆ ಹಿಂಗೆ. ನಿಮಿಷ ನೀನು ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಹೇಳಿದಷ್ಟೇ. ಯೂಟ್ಯೂಬ್ ಯೂಸ್ ಮಾಡ್ತಾರೆ ಅದು ಇದು ಅಂತ ನಾನು ಹೇಳ್ದ? ಏನು ಹೇಳಿಲ್ವಲ್ಲ? ಇವನು ನಾನು ಅಲ್ಲಿ ಅಡುಗೆ ಮಾಡ್ಕೊಂಡು ವಿನಯ್ ಅಂತಂದ್ರೆ ಅಂತಾನು ಅನ್ನಲ್ಲ. ಮೊಬೈಲ್ ಇಟ್ಕೊಂಡು ಹಿಂಗೆ ಬಂದು ಕಪ್ಪಾಳಕ್ಕೆ ಕೂಡ ನಾವು ನೋಡ್ಸಿಟ್ಟು ಬರುತ್ತೆ ಗೈಸ್ ನಮಗೆ. ಹಂಗೆಲ್ಲ ಮಾಡ್ತಾನೆ ಅವನು. ಸರಿ, ಇದಾಗಿರುತ್ತೆ ನಮ್ಮ ಸರಿ ಹೇಳು. ಇಷ್ಟೇ ಗೈಸ್ ಕ್ವೆಶನ್ಸ್ ರೆಡಿ ಮಾಡ್ಕೊಂಡಿದ್ದು. ಸೊ ಇಷ್ಟು ಕ್ವೆಶನ್ಗೆ ಹಿ ಆರ್ ಶಿ ಚಾಲೆಂಜ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ನಮ್ಮ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆ್ಯಂಡ್ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಬಾಯ್ ಬಾಯ್. ಥ್ಯಾಂಕ್ ಯು.